ಈ ಸತಿ ಅಗ್ನಿ ಪರೀಕ್ಷೆ ಬಿಗ್ ಬಾಸ್ಗೆ ಯಾರೆಲ್ಲ ಸ್ಪರ್ಧಿಗಳು ಬರ್ತಿದ್ದಾರೆ ಎಲ್ಲಾನು ಕೂಡ ಮುಂಚೆನೆ ಸೆಲೆಕ್ಟ್ ಮಾಡ್ಕೊಂಡಿದ್ರ. ಇಲ್ಲಿ ಬರ್ತಿರೋರು ಎಲ್ಲರೂ ಕೂಡ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಗಳ. ಅಲ್ಲಿ ಕರೆದ್ಬಿಟ್ಟು ಕೆಲವೊಬ್ಬರಿಗೆ ಅವಮಾನ ಏನಾದ್ರೂ ಮಾಡಿದ್ರ. ಯಾಕಂದ್ರೆ 4.5 ಲಕ್ಷ ಫಾಲೋವರ್ಸ್ ಇದ್ರೂ ಕೂಡ ಅವ್ರನ್ನ ರಿಜೆಕ್ಟ್ ಮಾಡಿದಾರಂತೆ. ಮತ್ತೆ ಲಕ್ಷ ಫಾಲೋವರ್ಸ್ ಇರೋರ್ನು ಕೂಡ ಇಲ್ಲಿ ರಿಜೆಕ್ಟ್ ಮಾಡಿದಾರಂತೆ. ಆದ್ರೆ ಈಗ ಬಿಗ್ ಬಾಸ್ ಅನ್ನೋದು ಮುಂಚೆನೆ ಸ್ಕ್ರಿಪ್ಟೆಡ್. ಈ ಎಲ್ಲ ವಿಚಾರಗಳ ಬಗ್ಗೆ ಒಂದು ಸಂಪೂರ್ಣವಾದ ಮಾಹಿತಿಯನ್ನು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ವೀಕ್ಷಕರೇ. ಈಗ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಈಗ ಆಗಸ್ಟ್ 14ನೇ ತಾರೀಕಿಂದ ಇಲ್ಲಿ ಆರಂಭ ಆಗ್ತದೆ. ಯಾವೆಲ್ಲ ಸ್ಪರ್ಧಿಗಳು ಇಲ್ಲಿ ಸೆಲೆಕ್ಟ್ ಆಗಿದ್ದಾರೆ ಅಂತ ಅಂದ್ಬಿಟ್ಟು ಸುಮಾರು ಇಲ್ಲಿ ಕುತೂಹಲ ಇದೆ. ಆದ್ರೆ ಈಗ ಅಗ್ನಿ ಪರೀಕ್ಷೆಗೆ ಯಾರೆಲ್ಲ ಹೋಗಿದ್ರು ಈಗ ನೀವು ನೋಡಿದ್ದೀರಾ, ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವಿಡಿಯೋಗಳು ವೈರಲ್ ಆಗ್ತಿದೆ. ಈಗ ಅಲ್ಲಿ ಸುಮಾರು 60ರಿಂದ 70 ಜನ ಅಲ್ಲಿ ಬಂದಿದ್ರಂತೆ. ಅಂದ್ರೆ ಈ ಒಂದು ಅಗ್ನಿ ಪರೀಕ್ಷೆ ಏನಿದೆ ಈ ಒಂದು ಹಂತದವರೆಗೂ ಬಂದಿದ್ದಾರೆ. ಮೊದಲನೇ ಹಂತ ಏನಪ್ಪಾ ಅಂತಂದ್ರೆ ಕಾಮನ್ ಪೀಪಲ್ಗೆ ಇಲ್ಲಿ ಅವಕಾಶ ಕೊಡ್ತೀನಿ ಅಂತ ಅಂದಿದ ತಕ್ಷಣ ಎಲ್ಲರೂ ಕೂಡ ವಿಡಿಯೋನ ಮಾಡಿ ಹಾಕಿದ್ರು. ವಿಡಿಯೋ ಮಾಡಾದ್ಮೇಲೆ ಈಗ ಏನ್ ಕಳ್ಸಿರ್ತೀವಿ ಅದರಲ್ಲಿ ಒಂದಿಷ್ಟು ಶಾರ್ಟ್ ಲಿಸ್ಟ್ ನ ಇಲ್ಲಿ ಮಾಡ್ಕೊಂಡಿದ್ರು. ಅದಾದ್ಮೇಲೆ ಮತ್ತೆ ಅವರು ಕರೆ ಮಾಡೋದು, ಮತ್ತೆ ವಾಟ್ಸ್ಆಪ್ ಅಲ್ಲೇ ಅವ್ರಿಗೆ ಇಂಟರ್ವ್ಯೂನ ಇಲ್ಲಿ ಮಾಡೋದು. ಅಂದ್ರೆ ನೀವು ಸೆಲೆಕ್ಟ್ ಆಗಿದ್ದೀರಾ ಮುಂದಿನ ಹಂತಕ್ಕೆ ಅಂತ ಅಂದ್ಬಿಟ್ಟು ಸ್ವಲ್ಪ ಜನಕ್ಕೆ ಮೆಸೇಜ್ ಕೂಡ ಮೇಲ್ ಕೂಡ ಇಲ್ಲಿ ಹೋಗಿದೆ ಅಂತೆ. ಆದ್ರೆ ಇವಾಗ ಅಗ್ನಿ ಪರೀಕ್ಷೆ ಅನ್ನೋದು ಏನಿದೆ ಇಲ್ಲಿ ಹೋಗಿ ರಿಜೆಕ್ಟ್ ಆಗಿ ಬಂದವರು ಸಿಕ್ಕಾಪಟ್ಟೆ ಈಗ ಬಿಗ್ ಬಾಸ್ ನಮಗಲ್ಲ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಿದ್ದಾರೆ. ನಿಜವಾಗ್ಲೂ ಕೂಡ ಇಲ್ಲಿ ಬೇಜಾರಾಗೋ ವಿಚಾರ ಏನಪ್ಪಾ ಅಂತಂದ್ರೆ ಸುಮಾರು ಜನ ಇಲ್ಲಿ ಬಿಗ್ ಬಾಸ್ ರಿಯಾಲಿಟಿ ಶೋನ ಬೈಕೊಳ್ಳೋರೆ ಜಾಸ್ತಿ. ಅದರಲ್ಲೂ ಕೂಡ 4.5ರಿಂದ 5 ಲಕ್ಷ ಜನ ಫಾಲೋವರ್ಸು, 4 ಲಕ್ಷ ಜನ ಫಾಲೋವರ್ಸು, 2.5ರಿಂದ 3 ಲಕ್ಷ ಜನ ಫಾಲೋವರ್ಸು ಇರೋರ್ನು ಕೂಡ ಇಲ್ಲಿ ರಿಜೆಕ್ಟ್ ಮಾಡಿದ್ದಾರೆ ಅಂತೆ ಅಂತಂದ್ಬಿಟ್ಟು ಇಲ್ಲಿ ಸಿಕ್ಕಾಪಟ್ಟೆ ನ್ಯೂಸ್ಗಳು ಇಲ್ಲಿ ಓಡಾಡ್ತಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಯಾರೆಲ್ಲ ಹೆಚ್ಚಾಗಿ ಆಕ್ಟಿವ್ ಆಗಿ ಇದ್ದೀರಾ ಅವರೆಲ್ಲರೂ ಕೂಡ ಇದನ್ನ ನೋಡಿರ್ತೀರಾ. ಈಗ ಸುಮಾರು ಜನ ನೋಡಿ ಇಲ್ಲಿ ಫಾಲೋವರ್ಸು ಜಾಸ್ತಿ ಇದ್ದಾರೆ. ಮತ್ತೆ ನಾನು ಇಲ್ಲಿ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಅಂತ ಹೇಳ್ಕೊಂಬಿಟ್ಟು ಇಲ್ಲಿ ವಿಡಿಯೋ ಮಾಡಿಬಿಟ್ಟು ಹಾಕ್ತಿದ್ರೆ ನಮಗ್ ನಾವೇ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಅಂತ ಹೇಳ್ಕೊಳ್ಳೋದು ಬೇರೆ, ಇಲ್ಲಿ ಬೇರೆಯವ್ರು ಬಂದ್ಬಿಟ್ಟು ಇಲ್ಲಪ್ಪ ಇವರು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಅಂತ ಅಂದ್ಬಿಟ್ಟು ಗುಡ್ಸೋದು ಬೇರೆ. ಆದ್ರೆ ಮೇನ್ ಆಗಿ ಅಗ್ನಿ ಪರೀಕ್ಷೆ ಅನ್ನೋದು ಏನಿತ್ತು ಈ ಒಂದು ಸ್ಟೇಜ್ ವರ್ಗೂ ಹೋಗಿ ಅಲ್ಲಿಂದ ರಿಜೆಕ್ಟ್ ಆಗಿ ಬಂದಿದ ತಕ್ಷಣ ಎಲ್ಲರಿಗೂ ಕೂಡ ಕನ್ಸ್ ಅನ್ನೋದು ಇಲ್ಲಿ ಇದ್ದೇ ಇರುತ್ತೆ. ಆದ್ರೆ ಎಲ್ರೂ ಕೂಡ ಅವರು ಕೂಡ ಸೆಲೆಕ್ಟ್ ಮಾಡಕ್ಕೆ ಆಗಲ್ವಲ್ಲ. ನಾನು ಕೂಡ ಜಿ ವಾಹಿನಿಗೆ ಹೋಗ್ಬಿಟ್ಟು DKD ಸೂಪರ್ ಮಮ್ ಆಡಿಷನ್ಗೆ ಇಲ್ಲಿ ಹೋಗಿದ್ದೆ. ಮೇನ್ ಆಗಿ ನೋಡಿ ನಾವಿಲ್ಲಿ ಹೋಗ್ತಿದೀವಿ ಅಂತಂದ್ರೆ ನಾವು ರಿಜೆಕ್ಟ್ ಆಗಿದೀವಿ ಅಂದ್ರೆ ನಮಗಿಂತ ಇಲ್ಲಿ ಟ್ಯಾಲೆಂಟ್ ಇರೋರು ಖಂಡಿತವಾಗ್ಲೂ ಇದ್ದೇ ಇದ್ದಾರೆ. ನಮಗಿಂತ ಹೆಚ್ಚಾಗಿ ಅವರಲ್ಲಿ ಟ್ಯಾಲೆಂಟ್ ಇದೆ ಅಂತಂದ್ಬಿಟ್ಟು ನಾವು ಅನ್ಕೋಬೇಕಾಗತ್ತೆ. ಕೆಲವೊಂದು ಸಮಯದಲ್ಲಿ ಏನಕ್ಕಪ್ಪ ಈ ಒಂದು ಮಾತು ಹೇಳ್ತೀನಿ ಅಂತಂದ್ರೆ ನೋಡಿ ನಮಗೆ ಇಲ್ಲಿ ನಾವೇ ಗ್ರೇಟು, ನಾವೇ ಪಾಪ್ಯುಲರು, ನಾವೇ ಇಲ್ಲಿ ಎಲ್ಲದರಲ್ಲೂ ಕೂಡ ಪೂರ್ತಿಯಾಗಿ ಪರಿಪೂರ್ಣರು ಅಂತಂದ್ಬಿಟ್ಟು ಅನ್ಕೋಬಾರ್ದು. ನಮಗಿಂತ ಹೆಚ್ಚಾಗಿ ಬೇರೆಯವರಲ್ಲಿ ಟ್ಯಾಲೆಂಟು ಇರುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ಇಲ್ಲಿ ಮೇನ್ ಆಗಿ ಲಕ್ ಅನ್ನೋದು ಇರಲೇಬೇಕಾಗುತ್ತೆ. ಕೆಲವೊಂದು ಟೈಮಲ್ಲಿ ನಾನಿಲ್ಲಿ ಇವೆಲ್ಲಾನು ಕೂಡ ಇಲ್ಲಿ ನಂಬ್ತೀನಿ. ಈಗ ಅಲ್ಲಿ ಆ ಒಂದು ಸ್ಟೇಜ್ ವರ್ಗೂ ಹೋಗ್ಬಿಟ್ಟು ನನ್ನ ಸೆಲೆಕ್ಟ್ ಮಾಡಲಿಲ್ಲ ಅಂತ ಅಂದಿದ ತಕ್ಷಣ ಬಿಗ್ ಬಾಸ್ ಅನ್ನೋದು ನಮಗಲ್ಲ, ಇಲ್ಲಿ ಅಲ್ಲೆಲ್ಲ ಮೋಸ ಮಾಡ್ತಾರೆ, ರಿಜೆಕ್ಟ್ ಮಾಡಿ ಕಳಿಸ್ಬಿಟ್ರು ಅಂತ ಅಂದ್ಬಿಟ್ಟು ಡಿಪ್ರೆಷನ್ಗೆ ಹೋಗೋದಿರ್ಬೋದು, ಅಥವಾ ಬಿಗ್ ಬಾಸ್ ಸ್ಟೇಜ್ ಏನಿದೆ ಅದು ನಮ್ಮಂತವ್ರಿಗೆ ಅಲ್ವೇ ಅಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಪ್ರಚಾರ ಮಾಡೋದು ನಿಜವಾಗ್ಲೂ ತಪ್ಪು ಅಂತ ಅನ್ಸುತ್ತೆ. ಈ ಒಂದು ಹಿಂದಿನ ವಿಡಿಯೋದಲ್ಲೂ ಕೂಡ ನಾನಿಲ್ಲಿ ಹೇಳಿದ್ದೆ ಈ ಸತಿ ಬಿಗ್ ಬಾಸ್ ಸೀಸನ್ 13 ಏನಿದೆ ಅಗ್ನಿ ಪರೀಕ್ಷೆ ಇಲ್ಲಿ ಸ್ಟಾರ್ಟ್ ಆಗ್ತದೆ ಅಂತ ಅಂದ್ಬಿಟ್ಟು ಈಗ 14ನೇ ತಾರೀಕಿಂದ ಸ್ಟಾರ್ಟ್ ಆಗ್ತದೆ. ಆದ್ರೆ ಇಲ್ಲಿ ಹೆಚ್ಚಾಗಿ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ಗಳು ಅಂದ್ರೆ ನಿಮ್ಗೆ ಮಿಲಿಯನ್ ಗಟ್ಟಲೆ ಸಬ್ಸ್ಕ್ರೈಬರ್ ಇರೋರ್ನ ಮಾತ್ರನೇ ಇಲ್ಲಿ ಸೆಲೆಕ್ಟ್ ಮಾಡಿದ್ದಾರೆ ಅಂತಲ್ಲ, ರಿಯಲ್ ಆಗಿ ಟ್ಯಾಲೆಂಟ್ ಇರೋರು ಇಲ್ಲಿ ಸೆಲೆಕ್ಟ್ ಆಗಿದ್ದಾರೆ. ಅಂದ್ರೆ ಸೆಲೆಕ್ಟ್ ಆಗದೆ ಇರೋರ ಹತ್ರ ಟ್ಯಾಲೆಂಟ್ ಇಲ್ವಾ ಅಂತ ಅಂದ್ಬಿಟ್ಟು ಅಲ್ಲ, ಇಲ್ಲಿ ಅವ್ರಿಗೆ ಓಕೆ ಆಗ್ಬೇಕು. ಮೇನ್ ಆಗಿ ನೋಡಿ ನಾವಿಲ್ಲಿ ಎಷ್ಟೇ ಪರಿಶ್ರಮ ಪಟ್ಟರು ಕೂಡ ಕೆಲವೊಮ್ಮೆ ನಮ್ಗೆ ಪ್ರತಿಫಲ ಸಿಗ್ತಾರಲ್ಲ, ಆದ್ರೆ ಯಾವುದೇ ಕಾರಣಕ್ಕೂ ನಮಗೆ ಸಿಗ್ಲಿಲ್ಲ ಅಂತ ಅಂದಿದ ತಕ್ಷಣ ಆ ಒಂದು ರಿಯಾಲಿಟಿ ಶೋ ಬಗ್ಗೆ ಇಲ್ಲಿ ಮಾತಾಡೋದು, ಕೆಟ್ಟದಾಗಿ ಮಾತಾಡೋದು, ಅಥವಾ ಇಲ್ಲಿ ಆ ಒಂದು ಶೋ ಬಗ್ಗೆ ಯಾವ್ದನೇ ಒಂದು ಅವಹೇಳನಕಾರಿ ಮಾತಾಡೋದು ತಪ್ಪು ಅಂತ ಅಂದ್ಬಿಟ್ಟು ನನಗನ್ಸುತ್ತೆ. ಯಾಕೆ ಅಂತ ಹೇಳ್ತೀನಿ ನೋಡಿ. ಫಸ್ಟ್ ಸ್ಟೇಜ್ ಅಂತ ಏನಿತ್ತು ಆ ಒಂದು ಸ್ಟೇಜ್ ಆದ್ಮೇಲೆ 2ನೇ ಸ್ಟೇಜ್ ಅಂದ್ರೆ ಒಂದಿಷ್ಟು ಶಾರ್ಟ್ ಲಿಸ್ಟ್ ಮಾಡಿದ್ರಲ್ಲ ಅವ್ರನ್ನ ಇಲ್ಲಿ ಕರೆದಿದ್ದಾರೆ. ಅಂದ್ರೆ ಇವಾಗ ಅಗ್ನಿ ಪರೀಕ್ಷೆ ಅಂತ ಅಂದ್ಬಿಟ್ಟು ಏನಿದೆ ಇಲ್ಲಿ ಆಲ್ಮೋಸ್ಟ್ ಮಾಡೆಲ್ಸ್ಗಳು ಮತ್ತೆ ಇಲ್ಲಿ ಸ್ವಲ್ಪ ಜನ ಡ್ರೈವರು ಅಂತ ಅಂದ್ಬಿಟ್ಟು ಕೂಡ ಇಲ್ಲಿ ಹೇಳಿದ್ರು, ಲೇಡಿ ಡ್ರೈವರು ಮತ್ತೆ ಇಲ್ಲಿ ಅವರು ಇವರೆಲ್ಲ ಕೂಡ ಬಂದಿದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಅಲ್ಲಿ ಹೋಗಿರೋರು ವಿಡಿಯೋ ಮಾಡಿ ಇಲ್ಲಿ ಹಾಕಿದ್ದಾರೆ. ಈಗ 14ನೇ ತಾರೀಕು ಗೊತ್ತಾಗುತ್ತೆ ಬಿಡಿ ಯಾರೆಲ್ಲ ಹೋಗಿದ್ರು, ಸ್ಟೇಜ್ ಮೇಲೆ ಯಾರೆಲ್ಲ ಬಂದ್ರು, ಏನೆಲ್ಲ ಮಾತಾಡಿದ್ರು ಅಂತ ಅಂದ್ಬಿಟ್ಟು. ಆದ್ರೆ ಮೇನ್ ಆಗಿ ಎಲ್ಲರೂ ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂತಂದ್ರೆ ನಾನು ಪರ್ಟಿಕ್ಯುಲರ್ ಆಗಿ ಇಂಥ ವ್ಯಕ್ತಿಗೆ ಅಂತಾನೆ ಇಲ್ಲಿ ಹೇಳ್ತಲ್ಲ. ನಮ್ಮ ಹತ್ರ ಲಕ್ಷ ಜನ ಫಾಲೋವರ್ಸ್ ಇದ್ದಾರೆ ಇಲ್ಲಿ, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು, ಈ ತರ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ ನನಗೆ ಲಕ್ಷ ಗಟ್ಟಲೆ ಇಲ್ಲಿ ಫಾಲೋವರ್ಸ್ ಇದ್ದಾರೆ, ಮಿಲಿಯನ್ ಗಟ್ಟಲೆ ಇಲ್ಲಿ ಫಾಲೋವರ್ಸ್ ಇದ್ದಾರೆ. ನಾನು ಇಲ್ಲಿ
ಕನ್ಫರ್ಮ್ ಆಗಿ ಸೆಲೆಕ್ಟ್ ಆಗೇ ಆಗ್ತೀನಿ ಅಂತ ಅಂದ್ಬಿಟ್ಟು ಯಾವುದೇ ಕಾರಣಕ್ಕೂ ಅನ್ಕೋಬಾರ್ದು. ಏನಕ್ಕೆ ಅಂತಂದ್ರೆ ಕೆಲವೊಂದ್ಸತಿ ಲಕ್ ಅನ್ನೋದು ಇರ್ಲಿಲ್ಲ ಅಂತಂದ್ರೆ ಹೇಗ್ ಬೇಕಾದ್ರೂ ಇಲ್ಲಿ ಉಲ್ಟಾ ಹೊಡೆಯುತ್ತೆ ಅಂತ ಅಂದ್ಬಿಟ್ಟು ನನಗೆ ಇಲ್ಲಿ ಅನಿಸಿಕೆ, ನನ್ನ ಒಂದು ಪರ್ಸನಲ್ ಒಪಿನಿಯನ್ ಇಲ್ಲಿ ನಾನು ಹೇಳ್ತಾ ಇರೋದು. ಹೌದು, ಮಾಡೆಲ್ಸ್ಗಳು ಇಲ್ಲಿ ಇದ್ದಾರೆ, ಆಲ್ಮೋಸ್ಟ್ ಹಾಸ್ಯ ನಟರು ಕೂಡ ಇಲ್ಲಿ ಇದ್ದಾರೆ. ಸೋಷಿಯಲ್ ಮೀಡಿಯಾ ಅಂತ ಅಂದಿದ ತಕ್ಷಣ ಎಲ್ಲದರಲ್ಲೂ ಕೂಡ ಪರಿಪೂರ್ಣರು ಅಂತಂದ್ಬಿಟ್ಟು ನಾವು ಅನ್ಕೋಬಾರ್ದು, ನಮಗ್ ನಾವೇ ಅನ್ಕೋಬಾರ್ದು. ಯಾಕಂದ್ರೆ ಕೆಲವೊಮ್ಮೆ ನಮಗಿಂತ ಟ್ಯಾಲೆಂಟ್ ಇರೋರು ಕೂಡ ಇಲ್ಲಿ ಇರ್ತಾರೆ. ಎಕ್ಸಾಂಪಲ್ ನಾನು ಇಲ್ಲಿ ಒಂದು ಹೆಸರು ತಗೊಳ್ಳೋದಾದ್ರೆ ನಿಮ್ಗೆಲ್ರೂ ಕೂಡ ಗೊತ್ತೇ ಇದೆ, ಬಿಗ್ ಬಾಸ್ ಸೀಸನ್ 12ರ ವಿನ್ನರ್ ಗಿಲ್ಲಿ ನಟ ಅವರು. ನೋಡಿ, ಇಲ್ಲಿ ಕಂಪೇರ್ ಮಾಡಬಾರ್ದು, ಬಟ್ ನಾನು ಇಲ್ಲಿ ಸುಮ್ಮನೆ ಜಸ್ಟ್ ಒಂದು ಎಕ್ಸಾಂಪಲ್ ಕೊಡಕ್ಕೆ ಇಲ್ಲಿ ಹೇಳ್ತಾ ಇರೋದು. ಇಲ್ಲಿ ಗಿಲ್ಲಿ ನಟ ಅವರು ಎಷ್ಟೊಂದು ರಿಯಾಲಿಟಿ ಶೋನಲ್ಲಿ ಇಲ್ಲಿ ಮಾಡಿದ್ರು ಅಂದ್ರೆ ಬಿಗ್ ಬಾಸ್ಗೆ ಬರೋಕ್ಕೂ ಮುಂಚೆನೆ ಸುಮಾರು ರಿಯಾಲಿಟಿ ಶೋನಲ್ಲಿ ಅವರು ಮಾಡಿದ್ದಾರೆ. ನೋಡಿ ಎಷ್ಟು ಟ್ಯಾಲೆಂಟ್ ಇತ್ತು ಅಂತಂದ್ರೆ ಅವರು ಕೂಡ ಇಲ್ಲಿ ಸುಮಾರು ದಿವಸ ಕಾಯ್ಬೇಕಾಗಿತ್ತು. ಯಾಕಂದ್ರೆ ವಿನ್ನರ್ ಪಟ್ಟ, ಈಗ ವಿನ್ನಿಂಗ್ ಹತ್ರ ಹೋಗ್ಬಿಟ್ಟು ಅವರು ರನ್ನರ್ ಅಪ್ ಪಟ್ಟ ತಗೊಂಡಿದ್ರು. ಸ್ವಲ್ಪ ಬೇಜಾರು ಕೂಡ ಇಲ್ಲಿ ಆಗುತ್ತೆ. ಆದ್ರೆ ಆ ಒಂದು ಟೈಮಲ್ಲಿ ಬೇಜಾರು ಮಾಡ್ಕೊಳ್ದೆ ಗಿವ್ ಅಪ್ ಮಾಡಿದೆ, ಅಂದ್ರೆ ಅದನ್ನ ಅಲ್ಲಿಗೆ ಬಿಟ್ಬಿಡ್ದೆ. ನಾನು ಮುಂದೆ ಇಲ್ಲಿ ಗೆದ್ದೇ ಗೆಲ್ತೀನಿ ಅಂತ ಅಂದ್ಬಿಟ್ಟು ಅನ್ಕೊಂಡು ಯಾವಾಗ್ಲೂ ಪ್ರಯತ್ನ ಮಾಡ್ತಾನೆ ಇರಬೇಕು. ಗೆದ್ದಿದ ತಕ್ಷಣ ಬಿಟ್ಬಿಡಬೇಕು ಅಂತ ಇಲ್ಲಿ ನಾನು ಹೇಳ್ತಲ್ಲ, ಗೆದ್ದಿದ ತಕ್ಷಣ ಇನ್ನೂ ಜವಾಬ್ದಾರಿ ಜಾಸ್ತಿ ಆಗುತ್ತೆ. ಕೆಲವೊಮ್ಮೆ ಕಾಯ್ಲೇಬೇಕಾಗತ್ತೆ, ಲಕ್ ಅನ್ನೋದು ಇರ್ಲೇಬೇಕಾಗತ್ತೆ. ಗಿಲ್ಲಿ ನಟ ಅವರು ಅಷ್ಟೆಲ್ಲ ರಿಯಾಲಿಟಿ ಶೋ ಎಲ್ಲ ಮಾಡ್ಕೊಂಡು ಬಂದ್ರೆ ಸುಮಾರು ಒಂದಲ್ಲ ಎರಡಲ್ಲ ಈ ತರ ಒಂದು ಹಾಸ್ಯಮಯವಾದದ್ದಿರ್ಬೋದು, ಮತ್ತೆ ಡ್ಯಾನ್ಸ್ ಇರ್ಬೋದು, ಈ ರೀತಿಯಾಗಿ ಎಲ್ಲ ಕೂಡ ಇಲ್ಲಿ ಮಾಡಿದ್ರು. ಆದ್ರೂ ಕೂಡ ವಿನ್ನರ್ ಪಟ್ಟ ಅವರಿಗೆ ಸಿಕ್ಕಿರ್ಲಿಲ್ಲ. ಆದ್ರೆ ಬಿಗ್ ಬಾಸ್ ಅಲ್ಲಿ ಬಂದಿದ ತಕ್ಷಣ ವಿನ್ನರ್ ಪಟ್ಟ ಇಲ್ಲಿ ಸಿಕ್ತು. ಅಂದ್ರೆ ಅವರು ಏಕ್ದಮ್ ಒಂದೇ ಸತಿ ಇಲ್ಲಿ ಬಿಗ್ ಬಾಸ್ ಸೆಲೆಕ್ಟ್ ಆಗಿದ್ರ ಇಲ್ಲ, ಸುಮಾರು ಇಲ್ಲಿ ಪ್ರಯತ್ನಗಳು ಇಲ್ಲಿ ಪಟ್ಟಿದ್ರು. ಮತ್ತೆ ಒಂದು ಪರಿಶ್ರಮ ಅನ್ನೋದು ಏನಿರ್ಬೇಕು ಅಂತಂದ್ರೆ ನಾವು ಪರಿಶ್ರಮ ಪಡ್ತಾನೆ ಇರಬೇಕು ಯಾವಾಗ್ಲೂ ಕೂಡ. ಆದ್ರೆ ಗೆಲುವು ಯಾವಾಗ ಸಿಗುತ್ತೆ ಅಂತ ಅಂದ್ಬಿಟ್ಟು ಯಾರಿಗೂ ಕೂಡ ಇಲ್ಲಿ ಗೊತ್ತಿರಲ್ಲ. ನಾವು ಸೋತೋಗ್ಬಿಟ್ವಿ ಅಂತ ಅಂದಿದ ತಕ್ಷಣ ನೋಡಿ ಆ ಒಂದು ಚಾನ್ಸು ಬೇರೆಯವ್ರಿಗೆ ಸಿಕ್ಕಿದೆ ಅಂತಂದ್ರೆ ಕೆಲವೊಮ್ಮೆ ನಮಗೆ ಲಕ್ಕು ಕೂಡ ಇಲ್ಲಿ ಇಲ್ಲದೆ ಇರ್ಬೋದು. ಮತ್ತೆ ಮೇಯ್ನ್ ಆಗಿ ಒಂದು ವಿಚಾರ, ಇವಾಗ ನಾವು ಒಂದು ರಿಯಾಲಿಟಿ ಶೋಗೆ ಸೆಲೆಕ್ಟ್ ಆಗಿಲ್ಲ ಅಂತ ಅಂದ್ಬಿಟ್ಟು ಅದ್ರ ಬಗ್ಗೆ ಕೆಡದಾಗಿ ಮಾತಾಡಬಾರ್ದು. ನಾನು ಸೆಲೆಕ್ಟ್ ಆಗ್ತೀನಿ ಅಂತ ಅಂದ್ಬಿಟ್ಟು ಅನ್ಕೊಂಡು ಹೋಗಿರ್ತೀವಿ, ಹೌದು ಸೆಲೆಕ್ಟ್ ಆಗಿಲ್ಲ ಅಂತ ಅಂದಿದ ತಕ್ಷಣ ಯಾಕೆ ಬೇಜಾರು ಮಾಡ್ಕೋಬೇಕು, ನೆಕ್ಸ್ಟ್ ನಾವು ಪ್ರಯತ್ನ ಪಡ್ಲೇಬಹುದಲ್ವಾ. ಅದೇನು ಈ ಒಂದು ರಿಯಾಲಿಟಿ ಶೋ ಇವಾಗ ಏನಿದೆ ಬಿಗ್ ಬಾಸ್ ಸೀಸನ್ 13 ಇಲ್ಲಿಗೆ ಎಂಡ್ ಆಗಲ್ಲ. ಇಲ್ಲಿ ನೆಕ್ಸ್ಟ್ ಸೀಸನ್ ಕಾಮನ್ ಪೀಪಲ್ ಕೊಡ್ಲಿಲ್ಲ ಅಂದ್ರೂ ಕೂಡ ಅದರ್ ನೆಕ್ಸ್ಟ್ ಸೀಸನ್ ಕೊಡ್ಬೋದು, ಅಥವಾ ಮುಂದೆನೂ ಕೂಡ ಇಲ್ಲಿ ಕೊಡ್ತಾ ಹೋಗ್ಬೋದು. ಆದ್ರೆ ಇವಾಗ ಹೆಚ್ಚಾಗಿ ಹೇಳ್ತಾರೆ ಏನಪ್ಪಾ ಅಂತಂದ್ರೆ ಅಗ್ನಿ ಪರೀಕ್ಷೆ ಏನಿದೆ, ಇಲ್ಲಿ ಜಡ್ಜಸ್ಗಳು ಇಲ್ಲಿ ಇರ್ತಾರೆ. ಯಾರ್ಯಾರು ಸೆಲೆಕ್ಟ್ ಆಗಿದಾರೋ ಈಗ ಬಿಗ್ ಬಾಸ್ ಸೀಸನ್ 13ಕ್ಕೆ ಎಲ್ಲಾನು ಕೂಡ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರೇ, ಯಾರೋ ಒಬ್ರು ಇಬ್ರು ಸ್ಟೇಜ್ ಮೇಲೆ ಬಂದು ಏನ್ ಮಾತಾಡ್ತಾರೆ ಅವರಿಲ್ಲಿ ಕಾಮನ್ ಪೀಪಲ್ ಅಷ್ಟೇ ಅಂತ ಅಂದ್ಬಿಟ್ಟು ಇಲ್ಲಿ ಮಾತಾಡ್ತಾ ಇದ್ದಾರೆ. ಒಟ್ನಲ್ಲಿ 4 ಲಕ್ಷ ಜನ ಫಾಲೋವರ್ಸ್ ಇದ್ರು ಕೂಡ ಅವರಲ್ಲಿ ಟ್ಯಾಲೆಂಟ್ ಇತ್ತು, ಇಂಥವ್ರನ್ನೇ ತಗೊಂಡಿಲ್ಲ. ಅಂದ್ರೆ ಇಲ್ಲಿ ಬಿಗ್ ಬಾಸ್ ಏನು ಕಾಮನ್ ಪೀಪಲ್ ಕೊಟ್ಟಿದ್ದಾರೆ, ಏನಿಲ್ಲ ಅಗ್ನಿ ಪರೀಕ್ಷೆ ಅಂತ ಹೇಳ್ತಾ ಇದ್ದಾರೆ, ಇದೆಲ್ಲ ಸುಳ್ಳ ಅಂತ ಕೂಡ ಕೆಲವೊಬ್ರು ಇಲ್ಲಿ ವಿಡಿಯೋನ ಮಾಡಿದ್ದಾರೆ, ಕಮೆಂಟ್ಗಳು ಕೂಡ ಇಲ್ಲಿ ಹಾಕಿದ್ದಾರೆ. ಯಾಕಂದ್ರೆ ಆ ಒಂದು ವಿಡಿಯೋ ನಾನು ಇಲ್ಲಿ ಅಬ್ಸರ್ವ್ ಮಾಡಿದಾಗ ಅಲ್ಲೇ ಹಾಕಿದ್ರು, ಮುಂಚೆನೆ ಗೊತ್ತಿತ್ತು ತಾನೆ, ನೀವ್ ಯಾಕೆ ಇಲ್ಲಿ ಹೋಗ್ಬೇಕಿತ್ತು ಅಂತ ಅಂದ್ಬಿಟ್ಟು. ಆದ್ರೆ ನೋಡಿ ಒಂದ್ ತಿಳ್ಕೊಳ್ಳಿ, ರಿಯಾಲಿಟಿ ಶೋ ಬಗ್ಗೆ ಕೆಡದಾಗಿ ಮಾತಾಡಿದವರು ಕೂಡ ಬಿಗ್ ಬಾಸ್ಗೆ ಹೋಗಿದ್ದಾರೆ. ಆ ನಂತರನೇ ಇಲ್ಲ ಬಿಗ್ ಬಾಸ್ ಅನ್ನೋದು ಒಂದು ಒಳ್ಳೆ ಶೋ, ಇಲ್ಲಿ ರಿಯಲಿಸ್ಟಿಕ್ ಆಗಿ ಎಲ್ಲ ನಡೆಯುತ್ತೆ, ಯಾವುದು ಕೂಡ ಸ್ಕ್ರಿಪ್ಟೆಡ್ ಇಲ್ಲ ಅಂತ ಕೂಡ ಇಲ್ಲಿ ಕೆಲವೊಬ್ರು ಹೇಳಿದ್ದಾರೆ. ಒಟ್ನಲ್ಲಿ ಪ್ರಯತ್ನ ಪಡೋದನ್ನ ಪಡ್ಲೇಬೇಕು, ಆ ನಂತರ ಪ್ರತಿಫಲನ ನಾವಿಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೇಕಾಗತ್ತೆ. ಆದ್ರೆ ಕೆಲವೊಮ್ಮೆ ನಾವು ಪ್ರಯತ್ನ ಪಟ್ಟಿದ್ರು ಕೂಡ ನಮಗೆ ಪ್ರತಿಫಲ ಸಿಗಲ್ಲ. ಅದೇ ಹೇಳಲ್ವಾ ಲಕ್ ಅಂತ ಅಂದ್ಬಿಟ್ಟು, ಆ ಒಂದು ಲಕ್ ನಮಗೆ ಇರ್ಬೇಕಾಗತ್ತೆ.